ಎದ್ದು ಇಲ್ಲದಂತೆ ಇರುವ ಇರಸವಾಡಿ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕ ನೀರು ಇಲ್ಲದೆ ಸಾರ್ವಜನಿಕರ ಆಕ್ರೋಶ. ಚಾಮರಾಜನಗರ ತಾಲೂಕಿನ ಇರಸವಾಡಿ ಗ್ರಾಮದಲ್ಲಿ ಇರುವ ಶುದ್ಧ ಕುಡಿಯುವ ನೀರಿನ ಘಟಕವು ಕೆಟ್ಟು ನಿಂತಿದ್ದ ಸಂಬಂಧಪಟ್ಟ ಯಾವ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿಲ್ಲವೆಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶುದ್ಧ ಕುಡಿಯುವ ನೀರಿನ ಘಟಕವು ಗ್ರಾಮ ಪಂಚಾಯಿತಿಯ ಮುಂದೆ ಇದ್ದು ಇದನ್ನ ಅಧಿಕಾರಿಗಳು ಜನಪ್ರತಿನಿಧಿಗಳು ಗಮನಿಸಿಲ್ಲ. ನಾವು ಎಷ್ಟು ಬಾರಿ ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೀಡಿದ್ರು ಅವರು ಉಡಾಫೆ ಉತ್ತರವನ್ನ ನೀಡುತ್ತಿದ್ದಾರೆ ಎಂದು ಸಾರ್ವಜನಿಕರು ತಿಳಿಸಿದರು. ನಮ್ಮ ಗ್ರಾಮವನ್ನ ಬಿಟ್ಟರೆ 5 ಕಿಲೋಮೀಟರ್ ದೂರದ ಯಳಂದೂರಿಗೆ ಹೋಗಿ ನೀರು ತರಬೇಕು. ಅದನ್ನ ಬಿಟ್ಟರೆ 10 ಕಿಲೋಮೀಟರ್ ದೂರದ ಕಾಗಲವಾಡಿ ಹೋಗಬೇಕಾಗುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು ರಿಪೇರಿ ಮಾಡಿಸಿ ನಮಗೆ ಕುಡಿಯಲು ಶುದ್ಧವಾದ ನೀರು ಕೊಡಿಸಿ ಎಂದು ಸೋಮಶೇಖರ್ ತಿಳಿಸಿದರು. ಕುಡಿಯುವ ನೀರಿನ ಘಟಕ ನಮ್ಮೂರು ಇರಸವಾಡಿ ಸುತ್ತೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದ್ದು 15 ದಿನ ಆಗಿದೆ. ಇದು ಕೆಟ್ಟು ಇದು ಯಾರು ಇದು ಗಮನಕ್ಕೆ ಬರ್ತಾ ಇಲ್ಲ. ಮತ್ತು ಪಿ ಡಿ ಅವ್ರು ಕಂಪ್ಲೇಂಟ್ ಮಾಡಿದ್ರೆ ಪಿ ಡಿ ಅವರು ತಗೋತಾ ಇಲ್ಲ, ದೂರು ಸಲ್ಲಿಸಿದ್ರು ಇಲ್ಲ. ಮತ್ತು ಇವ್ರಿಗೆ ಟೆಂಡರ್ನವ್ರು ಗುತ್ತಿಗೆ ತಗೊಂಡವರಲ್ಲ, ಅವ್ರಿಗೆ ಹೇಳಿದ್ರು ಅದು ವ್ಯವಸ್ಥೆ ದುರಸ್ತಿ ಮಾಡಿಲ್ಲ. ನಾವು ಕುಡಿಯೋಕ್ಕೆ ತುಂಬ ತೊಂದರೆ ಆಗಿದೆ. ಪಕ್ಕದ ಒಂಗನೂರು ಗ್ರಾಮಕ್ಕೆ 5 ಕಿಲೋಮೀಟ್ರ್ ದೂರಕ್ಕೆ ನೀರು ತರಲಿಕ್ಕೆ ಹೋಗಬೇಕಾಗತ್ತೆ, ತುಂಬ ಕಷ್ಟ ಆಗುತ್ತೆ. ನಮ್ಮ ಊರಲ್ಲಿ ಸ್ವಚ್ಛತೆಯೇ ಇಲ್ಲ. ಮೇನು ಎಲ್ಲ ನಲ್ಲಿಗಳೆಲ್ಲ ಪ್ರಾಬ್ಲಮ್ ಆಗೈತೆ. ನೋಡಿ, ಇದು ಪ್ರಾಬ್ಲಮ್ ಆಗಿ ಕೆಟ್ಟು ನಿಂತೈತೆ. ಈಗ ವ್ಯವಸ್ಥೆ ಮಾಡೋರು ಯಾರು ಕಂಪ್ಲೇಂಟ್ ಮಾಡೋದು ಯಾರು ಜವಾಬ್ದಾರಿ ತಗೊಂತ ಇಲ್ಲ. ಸೊ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿದೆ. ಎಷ್ಟು ದಿನದಿಂದ ಇದು ನೀರು ಕೆಟ್ಟೋಗಿದೆ? 15 ದಿನ ಆಯ್ತು ಇದು ವ್ಯವಸ್ಥೆ ನೀರು ನಿಂತೋಗಿ. ನೀವು ಹೇಳಿ ನಿಮ್ಮ ಪಿ ಡಿ ಒಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದೀವಿ, ಆದ್ರೂ ಗಮನಕ್ಕೆ ತಗೊಂಡಿಲ್ಲ. ಟೆಂಡರ್ನವ್ನು ಕೇಳಿದ್ರೆ ಟೆಂಡರ್ನವ್ನು ತಲೆನೇ ಕೆಡಿಸ್ಕೊಂತ ಇಲ್ಲ. ಹೌದಾ? ನೀವು ನೀರು ತರಕ್ಕೆ ಎಲ್ಲಿ ಹೋಗ್ಬೇಕು? ಇದು ಬಿಟ್ಟರೆ ಒಂದು 5 ಕಿಲೋಮೀಟರ್ 6 ಕಿಲೋಮೀಟರ್ ಹೋಗ್ಬೇಕು. ಒಂದು ಕ್ಯಾನ್ ವಾಟರ್ ತಗೊಬರ್ಬೇಕು ಅಂದ್ರೆ. ಇದು ಬಿಟ್ಟರೆ ಬೇರೆ ತಮ್ಮ ನೀರಿಲ್ವಾ ನಿಮ್ಮ ಊರಲ್ಲಿ? ಯಳಂದೂರ್ಗೆ ಹೋಗ್ಬೇಕು. ಇನ್ನು ನೀರು ತಾಲೂಕು ಹೆಡ್ ಕ್ವಾರ್ಟರ್ಗೆ ಹೋಗ್ಬೇಕು. ಅದು 6-7 ಕಿಲೋಮೀಟರ್ ಆಗುತ್ತೆ. ಯಳಂದೂರು 7 ಕಿಲೋಮೀಟರ್ ಆಗುತ್ತೆ. ಈ ಕಡೆ ಒಂಗನೂರು 5-6 ಕಿಲೋಮೀಟರ್ ಆಗುತ್ತೆ. ಈಗ ಸಮ್ಮರಲ್ಲಿ ಎಲ್ಲಿ ಭಾರಿ ಪ್ರಾಬ್ಲಮ್ ಆಗೈತೆ. ಜನಗಳಿಗೆ ನೀರಿಗಂತೂ ಭಾರಿ ತೊಂದರೆ ಆಗೈತೆ. ಕುಡಿಯೋ ನೀರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಈ ನಮ್ಮ ತಗೊಂಡು ಪರಿಹಾರ ಮಾಡಬೇಕು. ಇಲ್ಲಾಂದ್ರೆ ಹೋರಾಟ ಮಾಡಬೇಕಾಗತ್ತೆ. ಊರು ಜನ ಸಾರ್ವಜನಿಕರು ಸೇರಿ ಕುಡಿಯೋ ನೀರಿಗೆ ಹೋರಾಟ ಮಾಡಬೇಕಾಗುತ್ತೆ. ಈ ಭಾಗದಲ್ಲಿ ಸಾರ್ವಜನಿಕರು ಎಚ್ಚರಿಕೆ ನೀಡ್ತಾ ಇದ್ದೀವಿ. ಈಗ ನಮಗೆ ಕುಡಿಯೋಕ್ಕೆ ಸ್ವಚ್ಛತೆ ನೀರು ಬೇಕು. ಅದನ್ನು ಸ್ವಚ್ಛತ್ವ ನೀರಿನಿಗೆ ನೀವು ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ನೀವು ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲ ಅಂದರೆ ಉಗ್ರ ಹೋರಾಟನೇ ಮಾಡಬೇಕಾಯ್ತದೆ. ನಾವು ನೋಡಿದೆ ನೀನು ಅಫ್ಷಲ್ ನಿನ್ಗೆ ಯಾಕೆ ಬೇಕಿದ್ದಲ್ಲ? ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಚಾಮರಾಜನಗರ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.